ಸ್ಕೂಲ್ ಸುತ್ತಮುತ್ತ ಒಂದು ತಂಬಾಕು ಸಿಗರೇಟೇ ಮಾರಂಗಿಲ್ಲ. ಅದು ಇದು ನಾವು ವ್ಯತ್ಯಾಸ ಕಂಡಿಡ್ತಲ್ಲ, ಎರಡು ಕೂಡ ಜೀವಕ್ಕೆ ಮಾರಕುವೆ. ಸ್ಕೂಲ್ ಪಕ್ಕದಲ್ಲೇ ಪಾರ್ಟಿ ಅರೇಂಜ್ ಮಾಡಿದಾನೆ ಅಂತ ಯಾರು ಹಂಗಾದ್ರೆ ಅನ್ನೋದೇ ಅಲ್ವಾ ನಿಮ್ಗೆ ಕುತೂಹಲ. ಹೇಳ್ತೀವಿ ಕೇಳಿ. ಸಚಿವರೊಬ್ಬರ ಆಪ್ತನಂತೆ ಇವನೇ ಈ ಬಾರ್ ಮಾಲೀಕ ಅಥವಾ ಬಾರ್ನ ಓನರ್. ಆನೇಕಲ್ ಭಾಗದಲ್ಲಿ ಪ್ರಭಾವಿ ವ್ಯಕ್ತಿ ಅಂತಲೇ ಈತ ಫೇಮಸ್ ಅಂತೆ. ಪ್ರಭಾವಿ ವ್ಯಕ್ತಿ ಅಂತ. ಬಾರ್ ಲೈಸೆನ್ಸ್ ಪಡೆದಿರೋದೇ ಒಂದ್ ಕಡೆ, ಎಣ್ಣೆ ಮಾರ್ತಿರೋದೇ ಮತ್ತೊಂದು ಕಡೆ. ಅದನ್ನೇ ಹೇಳಿದ್ದು, ಯಾರು ಕೊಡಲ್ಲ ಹಂಗೆ ಅಂತ. ಅಬಕಾರಿ ಇಲಾಖೆ ಗೊತ್ತಿದ್ರೂ ಕೂಡ ಕಣ್ಣು ಮುಚ್ಕೊಂಡು ಕುಳ್ತಿದಾರಂತೆ. ಈಗ ಹಂಗಾದ್ರೆ ಕ್ರಮ ಯಾರ ಮೇಲೆ ಜರುಗಿಸ್ಬೇಕು? ಹೋಟೆಲ್ ಹೆಸರಿನಲ್ಲಿ ಮದ್ಯ ಸಪ್ಲೈ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಓಕೆ, ಇದಕ್ಕೆ ಪರ್ಮಿಷನ್ ತಗೊಂಡಿದಾರ ಅಥವಾ ಇಲ್ವಾ? ಬೇರೆ ಕಡೆಯಿಂದ ಮದ್ಯ ತಂದು ಅಲ್ಲಿ ಮಾರಾಟ ಮಾಡ್ತಾ ಇರೋದಾಗಿ ಅಲ್ಲಿನ ಸಿಬ್ಬಂದಿಗಳು ಒಪ್ಕೊಂಡಿದಾರಂತೆ. ನಿಯಮ ಮೀರಿ ಮದ್ಯ ಮಾರಾಟ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಸುಮ್ಮನಿದ್ದಾರೆ. ಅಂದ್ರೆ ಹೊಸ ವರ್ಷಕ್ಕೆ ಅಂತ ಏನ್ ಪ್ಲಾನ್ ಮಾಡ್ತಿಲ್ಲ ಇವರು. ಯಾವಾಗ ಅಲ್ಲಿ ಹೋಟೆಲ್ ಅಥವಾ ಬಾರ್ ಓಪನ್ ಆಗಿದೆಯೋ ಆಗ್ಲಿಂದಲೂ ಇದನ್ನೇ ಮಾಡ್ತಾ ಇದ್ದಾರೆ ಅಂತ ಈಗ ಲೇಟ್ ಆಗಿ ಬೆಳಕಿಗೆ ಬರ್ತಾ ಇದೆ. ಸ್ಕೂಲ್ನವರು ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ಯಾರೆ ಅಂತ ಇಲ್ಲ. ಅಲ್ಲಿ ಸುತ್ತಮುತ್ತ ಗ್ರಾಮ ಪಂಚಾಯತಿಯವರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರು ಪ್ರಶ್ನೆ ಮಾಡಿದ್ರು, ಇವರು ಕಿವಿಕ್ ಅಂತಿಲ್ವಂತೆ. ಬಿಕಾಸ್ ನೋಡಿ ಅಲ್ಲಿ ಓಕೆ, ಲಕ್ಷಾಂತರ ರೂಪಾಯಿ ಲಾಭ ಮಾಡ್ಕೊಳ್ಳೋಕೆ ಕಾನೂನನ್ನ ಗಾಳಿಗೆ ತೂರಿದ್ದಾರೆ ಇಲ್ಲಿ. ಅಂಡ್ ಈಗ ಈ ರೆಸ್ಟೋರೆಂಟ್ಗಳಲ್ಲಿ ಬರೀ ಊಟದ ರೆಸ್ಟೋರೆಂಟ್ಗಳೇ ಸಪ್ರೇಟ್ ಆಗಿರುತ್ತೆ. ಅಂಡ್ ಅದೇ ಈ ಮದ್ಯ ಎಲ್ಲ ಸಿಗೋದೇ ಇನ್ನೊಂದು ಬೇರೆ ಬೇರೆ ಇರುತ್ತೆ. ಲೈಸೆನ್ಸ್ಗಳ ಎರಡಕ್ಕೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇವ್ರು ಏನ್ ತಗೊಂಡಿದಾರೋ ಎಲ್ಲಿ ತಗೊಂಡಿದಾರೋ ಗೊತ್ತಿಲ್ಲ. ಅಂಡ್ ನಾವು ಪ್ರಭಾವಿಗಳ ಪರವಾಗಿರೋರು ಅಥವಾ ಅವ್ರ ಕಡೆಯವರು ಅಂದ್ಕೊಂಡಿದ್ದಾರೋ ಅಥವಾ ಪೊಲೀಸರಿಗೆ ಏನಾದ್ರು ನೀವು ಮಾಮೂಲಿ ಕೊಟ್ಕೊಂಡು ಅಲ್ಲಿ ಸೆಟಲ್ ಮಾಡ್ಕೊಂಡಿದ್ದಾರೋ. ಯಾಕಂದ್ರೆ ಪೊಲೀಸರು ಗಮನಕ್ಕೆ ಇಷ್ಟೊತ್ತಿಗೆ ಹೋಗಿರ್ಬೇಕು. ಪೊಲೀಸರಿಗೆ ಯಾವ್ಯಾವ ಏರಿಯಾದಲ್ಲಿ ಏನೇನಿದೆ, ಹೊಸ ನಾಯಿ ಬಂದ್ರು ಗೊತ್ತಾಗಿರುತ್ತೆ ಅವ್ರಿಗೆ. ಇಂಥದೆಲ್ಲ ಗೊತ್ತಾಗಲ್ವಾ ಹಂಗಾದ್ರೆ? ಸ್ಕೂಲ್ ಅಕ್ಕಪಕ್ಕದಲ್ಲಿ ಇಂಥ ಬಾಟಲ್ಗಳು ಬಿದ್ದಿರುತ್ತೆ ಅಂದ್ರೆ ಏನ್ ಅಸಹ್ಯ ಅದು. ಕುಡಿಯೋ ಅಂತವ್ರು ಏನಂದ್ರೆ ಈ ರೋಡಲ್ಲಿ ಬರಲ್ಲ, ಎಲ್ಲ ಒಳಗಡೆ ಇರ್ತಾರೆ, ಎಲ್ಲ ಒಳಗೇನೆ ಇದೆ. ಆಮೇಲೆ ರಾತ್ರಿ ಎಲ್ಲ ಬೇರೆಯವ್ರದೆಲ್ಲ ಗಲಾಟೆಗಳು ಅಂದ್ರೆ ಈ ಲೋಕಲ್ ಇರ್ತಾರೆ ನೋಡು, ಸ್ವಲ್ಪ ಜನ ಔಟ್ ಸೈಡ್ ಇಂದ ಬಂದಿರೋರು ಬಂದು ಇಲ್ಲಿ ಇದ್ ಮಾಡೋದು, ಮೊಬೈಲ್ಗಳು ಕಿತ್ಕೊಂಡು ಹೋಗ್ಬಿಡೋದು, ಅವೆಲ್ಲ ಮಾಡ್ತಾರೆ ಸರ್. ಸುಮ್ಮನೆ ಗಾಡಿನಲ್ಲಿ ಹೋಗ್ತಾ ಇದ್ದಾಗನೇ ಟಕ್ಕಂತ CC ಕ್ಯಾಮ್ರಾಗಳಿಲ್ವ ಇಲ್ಲಿ? CC ಕ್ಯಾಮ್ರಾ ಯಾವೂ ಇಲ್ಲ ಸರ್. ಈಗ ಅವರು ಅಪಾರ್ಟ್ಮೆಂಟ್ ಅವ್ರದ್ದು ಮಾತ್ರ ಬರೋ ಥರ ಮಾಡ್ಕೊತಾರೆ. ರೋಡಲ್ಲಿ ನಮ್ದು ಕೇಬಲ್ಗಳೆಲ್ಲ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಮೊದಲನೇ ಪ್ರಶ್ನೆ ಸಹಜವಾಗಿ ಕಾಡೋದು, ನಮ್ಮಲ್ಲಿ ದುಡ್ಡಿರೋರಿಗೆ ಪ್ರಭಾವಿಗಳಿಗೆ ಈ ಕಾನೂನಿನ ಭಯ ಅಥವಾ ಏನು ಇರಲ್ವಾ ಒಂದು. ಅಂಡ್ ಪೊಲೀಸರಿಗೆ ಅವ್ರ ಏರಿಯಾಗ ಒಂದು ಹೊಸ ನಾಯಿ ಬಂದ್ರೇನೆ ಗೊತ್ತಾಗುತ್ತೆ ಇಂತಹ ದೊಡ್ಡ ಒಂದು ಏನಂತಾರೆ ಅವ್ಯವಹಾರ ಅಂತಾರೆ, ಇದನ್ನ ಅನಾಚಾರ ಆಗ್ತಾ ಇದೆ. ಆದ್ರೂ ಕೂಡ ಪೊಲೀಸರ ಗಮನಕ್ಕೆ ಬಂದಿಲ್ವಾ? ಅಥವಾ ಬಂದ್ರೂ ಕೂಡ ಏನು ಮಾಡ್ತಾ ಇಲ್ವಾ? ಯಾರು ಇವನು? ಯಾರ ಕಡೆಯವನು ಇವನು? ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಪುನಃ ಪ್ರಯತ್ನ ಪಡೋಣ. ಇದು ಅಗೇನ್ ಪೊಲೀಸರನ್ನು ಕೂಡ ಇದರಲ್ಲಿ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸಬೇಕಾಗುತ್ತೆ. ಇವನು ಒಬ್ಬನದೇ ಅಲ್ಲ, ಇವನು ಇಷ್ಟೊಂದು ಧಿಮಾಕ್ ತೋರಿಸ್ತಾ ಇದ್ದಾರೆ ಅಥವಾ ಧೈರ್ಯ ಇದೆ ಅಂದ್ರೆ ಇವ್ರ ಹಿಂದೆ ಇರೋರು ಯಾರು ಅನ್ನೋದು ಗೊತ್ತಾಗ್ಲೇಬೇಕು. ಫೋನ್ ಮಾಡಿಸಿ ಎಲ್ಲಾದ್ರೂ ನೀವು ಸೆಟಲ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಾ, ನೀವ್ ಏನಾದ್ರೂ ಮಾಡ್ಕೊಳ್ಳಿ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹುಡುಗಾಟ ಆಡಬಾರ್ದು. ಅಗೇನ್ ಸಂಪರ್ಕಕ್ಕೆ ನನ್ನ ಕರೆಗೆ ಉಲ್ಲಾಸ್ ಸಿಕ್ಕಿದ್ದಾರೆ. ಗೋಯ್ಡ್ ಉಲ್ಲಾಸ್. ವಿದ್ಯಾ, 2003ರಲ್ಲಿ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ. ಶಾಲಾ ಕಾಲೇಜು ಆವರಣದ ಒಳಗಡೆ ಅಂದ್ರೆ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಮದ್ಯ ಮಾರಾಟ ಮಾಡಬಾರ್ದು, ತಂಬಾಕನ್ನು ಕೂಡ ಮಾರಾಟ ಮಾಡಬಾರ್ದು ಅಂತ ಹೇಳಿ. ಆದ್ರೆ ಆನೇಕಲ್ ತಾಲೂಕಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿನ ಒಂದು ಸೂಕ್ತ ಉದಾಹರಣೆನ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಹುಲಿಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ VRR ಅಸ್ಟೋರಿಯಾ ಹೋಟೆಲ್ ಅಂತೇಳಿ. ಹೆಸರಿಗೆ ಮಾತ್ರ ಇದು ಹೋಟೆಲ್, ಆದ್ರೆ ಈ ಒಂದು ಹೋಟೆಲ್ ನ ಒಳಗಡೆ ಹೊಸ ವರ್ಷದ ಪ್ರಯುಕ್ತ ಆಗಿರ್ಬೋದು, ಕಳೆದ 6-7 ತಿಂಗಳ ಹಿಂದೆ ಅಷ್ಟೇ ಇಲ್ಲಿ ಹೋಟೆಲ್ ಓಪನ್ ಆಗಿದೆ ಅನ್ನುವಂತಹ ಮಾತನ್ನ ಸ್ವತಃ ಸಿಬ್ಬಂದಿ ಹೇಳ್ತಾ ಇರುವಂತದ್ದು. ಜೊತೆಗೆ ಇಲ್ಲಿಂದ ಈ ಹೋಟೆಲ್ ಇರುವಂತದ್ದು ಇಲ್ಲಿ, ಹಾಗೆ ನಾನು ನಿಮ್ಗೆ ಅಲ್ಲೊಂದು ಹಸೂರು ಬಣ್ಣದ ಒಂದು ಶೀಟ್ ತೋರಿಸ್ತಾ ಇದ್ದೀನಿ ವಿದ್ಯಾ. ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ. ಆ ವಾಟರ್ ಟ್ಯಾಂಕ್ ಇರುವಂತದ್ದು ಕೂಡ ಸರ್ಕಾರಿ ಶಾಲೆಯ ಆವರಣದ ಒಳಗಡೆನೆ, ಅಂದ್ರೆ ಮಧ್ಯದಲ್ಲಿರುವಂತದ್ದು ಕೇವಲ ರೋಡ್ ಅಷ್ಟೇನೆ. ಅಂದ್ರೆ 26 ಮೀಟರ್ ದೂರ ಇರುವಂತದ್ದು ಈ ಒಂದು ಗೇಟಿಗೂ ಮತ್ತೆ ಶಾಲೆಯ ಗೇಟಿಗೂ ಇರುವಂತಹ ಡಿಸ್ಟೆನ್ಸ್ ಎಷ್ಟು ಅಂದ್ರೆ ಕೇವಲ 26 ಮೀಟರ್ ಮಾತ್ರ. ಅಂದ್ರೆ 26 ಮೀಟರ್ ವ್ಯಾಪ್ತಿಯಲ್ಲಿ ಇದ್ರೂ ಕೂಡ ಎಗ್ಗಿಲ್ಲದೆ ಮದ್ಯವನ್ನ ಮಾರಾಟ ಮಾಡ್ತಿರುವಂತದ್ದು. ಇಲ್ಲಿ ಈ VRR ಬಾರ್ ಏನಿದೆ, ಇದು ಇಲ್ಲಿಂದ ಇರುವಂತದ್ದು ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಬಾರ್ ಇರುವಂತದ್ದು. ಅಲ್ಲಿಂದ ಇಲ್ಲಿ ಬಂದು ಮದ್ಯವನ್ನ ಮಾರಾಟ ಮಾಡ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಸ್ವತಃ ಇಲ್ಲಿನ ಸಿಬ್ಬಂದಿಗಳೇ ಹೇಳ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಸರ್ಕಾರಿ ಶಾಲೆ ಅಂತ ಅಂದ ತಕ್ಷಣ ಇಲ್ಲಿ ಮಕ್ಕಳು ಓದ್ತಾರೆ, ಇಲ್ಲಿ ಮದ್ಯವನ್ನ ಮಾರಾಟ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿನ ಶಾಲೆಯ ಶಿಕ್ಷಕರು ಕೂಡ
ಸ್ಥಳೀಯ ಗ್ರಾಮ ಪಂಚಾಯತಿಗೆ ದೂರನ್ನ ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ರು. ಲಿಖಿತವಾದಂತ ದೂರನ್ನ ಕೊಟ್ಟಿದ್ದಾರೆ. ಇಲ್ಲಿ ಶಾಲೆಯ ಮುಂಭಾಗನೆ ಮದ್ಯ ಮಾರಾಟ ಆಗ್ತಿದೆ, ನೀವು ಇದಕ್ಕೆ ಕಡಿವಾಣ ಹಾಕಿ ಅಂತೇಳಿ. ಆದ್ರೂ ಕೂಡ ಗ್ರಾಮ ಪಂಚಾಯತಿಯಿಂದ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ. ಜೊತೆಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಇಲ್ಲಿ ಮದ್ಯ ಮಾರಾಟ ಆಗ್ತಾ ಇದೆ ಅನ್ನುವಂಥದ್ದೇ ಗೊತ್ತಿಲ್ಲ. ಯಾಕೆಂತಂದ್ರೆ ಹೆಸರಿಗೆ ಮಾತ್ರ ಹೋಟೆಲ್, ಪರ್ಮಿಷನ್ ತಗೊಂಡಿರುವಂತದ್ದು ಕೂಡ ಹೋಟೆಲ್ಗೆ. ಆದ್ರೆ ಇಲ್ಲಿ ಮದ್ಯವನ್ನ ಮಾರಾಟ ಮಾಡ್ತಾ ಇರುವಂತದ್ದು ಸ್ವತಃ ಅಬಕಾರಿ ಇಲಾಖೆಗೂ ಕೂಡ ಗೊತ್ತಿಲ್ಲ. ಜೊತೆಗೆ ಗ್ರಾಮ ಪಂಚಾಯತಿಯಿಂದಲೂ ಕೂಡ ಇಲ್ಲಿ ಮದ್ಯವನ್ನ ಮಾರಾಟ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಕೊಟ್ಟಿಲ್ಲ ಅನ್ನುವಂತ ಮಾತನ್ನ ಸ್ವತಃ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು ಗ್ಯಾರಂಟಿ ನ್ಯೂಸ್ಗೆ ಹೇಳ್ಕೊಂಡಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಯಮವನ್ನ ಉಲ್ಲಂಘನೆ ಮಾಡಿದ್ರು ಕೂಡ ಕ್ರಮ ಯಾಕೆ ಕೈಗೊಂಡಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ವಿದ್ಯಾ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ. ಎಸ್, ಗಮನಿಸಿದ್ರಲ್ಲ, ಇದು ಈಗ ಎಲ್ಲ ಕಡೆ ತಯಾರಿ ಅಂತೂ ನಡೀತಾ ಇದೆ. ಸೊ ಹಾಗಾಗಿ ನಮ್ಮ ಕಳಕಳಿಯೂ ಕೂಡ ಇಷ್ಟೊತ್ತು ನಾವು ಗಮನಿಸಿದ್ವಿ, ಅದರಲ್ಲೂ ಹರಿಯಾಣದಲ್ಲಿ ಆಗಿರುವಂಥ ಘಟನೆ. ಸೊ ಭಾಳ ಹುಷಾರಾಗಿರಬೇಕು, ಕುಡಿದು ಮೈ ಮರೆತರೆ ಇಂಥ ಘಟನೆಗಳಾಗ್ತವೆ. ಸೊ ಇವತ್ತು ಹೊಸ ವರ್ಷಾಚರಣೆ ಭಾಳ ಅದ್ಧೂರಿಯಾಗಿ ಮಾಡಿ ಅನ್ನೋದೇ ನಮ್ಮ ಆಶಯ.